ವೇದಾಂತ್ ಖುಷಿ ನಿಶ್ಚಿತಾರ್ಥದ ಡೇಟ್ ಮದುವೆಯ ಡೇಟ್ ಫಿಕ್ಸ್ ಮಾಡಿಸಿದ್ದರು ಮನೆಯವರು. ಅದು ಇದು ಮಾತಾಡಿ ಅವರೆಲ್ಲ ಹೊರಡಲು ನಿಂತಾಗ ಅವಳನ್ನು ನೋಡಿ ಬಾಯ್ ಅಂದು ಅಲ್ಲಿಂದ ನಡೆದಿದ್ದ ವೇದ. ಅಂದು ದೊಡ್ಡವರ ಆಸೆಯಂತೆ ಇಬ್ಬರ ಮದುವೆ ತಯಾರಿ ನಡೆಯುತ್ತಿತ್ತು. ಅವರೆಲ್ಲ ಹೋದ ಮೇಲೆ ವಿದ್ಯಾ ಅವರ ಖುಷಿಗೆ ಪಾರವೇ ಇರಲಿಲ್ಲ. ಎಷ್ಟು ಪುಣ್ಯ ಮಾಡಿದ್ದೆ ಮಗಳೇ, ಎಂಥ ದೊಡ್ಡ ಸಂಬಂಧ, ಶ್ರೀಮಂತಿಕೆ, ಒಳ್ಳೆ ಉದ್ಯೋಗ, ಅಷ್ಟು ಅಂದವಾಗಿ ಇರೋ ಹುಡುಗ ನಿಂಗೆ ಸಿಗೋಕೆ ಕಣೆ. ಇಷ್ಟು ದಿನ ಬಂದ ಸಂಬಂಧ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದ್ದಿದ್ದು ಅಂದಾಗ ಮದುವೆ ಆದ ಮೇಲೆ ಅಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ಇರೋದು ಕಲಿಯೇ, ಇಲ್ಲಿ ಮಾತಾಡ್ದಂತೆ ಮಾತಾಡಬೇಡ ಅಂದಿತ್ತು ಅವಳಜ್ಜಿ. ಏ ನೀನರಜ್ಜಿ, ಅಕ್ಕ ಭಾವ ಸೂಪರ್ ಅಲ್ವಾ ಅಂದ ಕುಶಾಲ್. ಅಂತ ಅಂದು ನಾಚುತ್ತಾ ರೂಮ್ ಸೇರಿದಳು ಖುಷಿ. ಅಂತೂ ನಮ್ಮ ಇಷ್ಟು ದಿನದ ಕೋರಿಕೆ ಈಡೇರಿತು ಅಂತ ಹೇಳಿ ಕಾಣದ ದೇವರಿಗೆ ಕೈ ಮುಗಿದರು ವಿದ್ಯಾ. ಅವರಿಗೇನು ಗೊತ್ತು, ತನ್ನ ಮಗಳು ಮದುವೆ ಆದಮೇಲೆ ಖುಷಿಪಟ್ಟಿದ್ದಕ್ಕಿಂತ ಹೆಚ್ಚು ನೋವು ಪಡ್ತಾಳೆ ಅಂತ. ವೇದಾಂತ ಹಾಗೂ ಖುಷಿ ನಿಶ್ಚಿತಾರ್ಥಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿತ್ತು. ತಮ್ಮ ಮನೆಗೆ ಬರುತ್ತಿರುವ ಸೊಸೆಯಂದಿರಿಗೆ ಕೊಡಲು ಒಂದೇ ತೆರನಾದ ಎಂಗೇಜ್ಮೆಂಟ್ಗೆ ಸೀರೆ ಉಂಗುರ ಎಲ್ಲ ತಂದಿದ್ದರು. ವೇದಾಂತ್ ತಿಂಡಿ ತಿಂದು ಎಲ್ಲರಿಗೂ ತಿಳಿಸಿ ಡ್ಯೂಟಿಗೆ ಹೊರಡುವ ಸಮಯಕ್ಕೆ ಅವನಿಗೆ ಎದುರಾದರು ಅವನ ಅತ್ತೆಯಂದಿರು. ವೇದಾಂತ್, ಡ್ಯೂಟಿಗೆ ಹೊರಟಿಯಾ ಅಂದರು ಅವನ ದೊಡ್ಡ ಅತ್ತೆ ಕೌಸಲ್ಯ. ಅತ್ತೆ. ಸರಿನಪ್ಪ, ಹುಷಾರು. ಅಂದವ. ವೇದ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂದರು ಅವನ ಎರಡನೇ ಅತ್ತೆ ಕಸ್ತೂರಿ. ಅವರ ಜೊತೆ ಮಾತು ಅವನಿಗೆ ಬೇಕಿರಲಿಲ್ಲ. ನನಗೆ ಇವಾಗ ಟೈಮ್ ಆಗಿದೆ, ಸಂಜೆ ಸಿಗ್ತೀನಿ ಅಂದು ಅಲ್ಲಿಂದ ನಡೆದನು. ಅವನು ಹೋಗಿದ್ದು ನೋಡಿ ಅಡುಗೆ ಮನೆಯಲ್ಲಿ ಇದ್ದವರ ಬಳಿಗೆ ಬಂದ ಕಸ್ತೂರಿ, ಅವರು ವೇದನಿಗೆ ಹೆಣ್ಣು ನೋಡಿದ್ರಂತೆ ಅಂದರು ಜೋರಾಗಿ. ಹೌದು ಕಸ್ತೂರಿ, ನಿಮಗೆ ಹೇಳೋಕೆ ನೀವು ಇರಲಿಲ್ಲ, ಅದಕ್ಕೆ ನಾವೇ ಹೋಗಿ ನೋಡಿಕೊಂಡು ಬಂದ್ವಿ. ಕುಸುಮ ಹೇಳಲು, ಇನ್ನೇನು ಈ ಬರುವಾರನೇ ಎಂಗೇಜ್ಮೆಂಟ್ ಇದೆ ವೇದ ಶ್ರವುದು ಅಂದರು ಖುಷಿಯಿಂದ ಅಹಲ್ಯ. ಶ್ರವಣ್ದು ಮಾಡಿ, ಆದರೆ ವೇದನಿಗೆ ನನ್ನ ಮಗಳು ಇರುವಾಗ ಬೇರೆ ಹುಡುಗಿನ ಯಾಕೆ ನೋಡಿದ್ರೆ? ನಿನ್ನ ಮಗಳು ಎಲ್ಲಿದ್ದಾಳೆ? ಅವತ್ತು ಎಂಗೇಜ್ಮೆಂಟ್ ಬೇಡ ಅಂತ ಬಿಟ್ಟು ಹೋದವಳನ್ನು ನಾವು ಮತ್ತೆ ಈ ಮನೆಗೆ ತಂದ್ಕೊಳ್ತೀವಿ ಅಂತ ಹೇಗೆ ಅಂದ್ಕೊಂಡೆ ನೀನು? ಅವಳೇನೋ ಹುಡುಗ ಬುದ್ಧಿ ಹಾಗೆ ಹೇಳಿ ಹೋದ್ಲು, ಅದನ್ನು ದೊಡ್ಡದು ಮಾಡಿ ಇಷ್ಟೆಲ್ಲ ಮಾಡುವುದು ಬಿಡ್ತೀರಾ? ಅವನಿಗೆ ಬಲವಂತವಾಗಿ ಯಾಕೆ ಮದುವೆ ಮಾಡ್ತಿದ್ದೀರಾ? ಅವಳಿಗೇನು ಆಡೋ ವಯಸ್ಸಲ್ಲ. ಅವನ ಜೊತೆ ಚೆನ್ನಾಗಿ ಇದ್ದು ಸುದ್ದಿ ಅವನಿಗೆ ಆಸೆ ಹುಟ್ಟಿಸಿ ಆಮೇಲೆ ಇಷ್ಟ ಇಲ್ಲ ಅಂದರೆ ನಾವು ಹೇಗೆ ಸಹಿಸೋದು? ಅಲ್ಲದೆ ನಮ್ಮ ಮಗ ಒಪ್ಪಿದ ಮೇಲೆ ನಾವು ಮುಂದುವರೆದಿದ್ದು ಅಂದರು ಕುಸುಮ. ಅತ್ತಿಗೆ, ನನ್ನ ತವರು ಮನೆಯನ್ನು ನನ್ನಿಂದ ದೂರ ಮಾಡ್ತಿದ್ದೀರಾ. ನಮ್ಮ ಅಣ್ಣಂದ್ರು ಇದೆಲ್ಲ ಕೇಳಿದರೆ ನಿಮ್ಮ ಗ್ರಹಚಾರ ಬಿಡಿಸ್ತಾರೆ ಅಷ್ಟೆ. ಅಣ್ಣ, ಅಪ್ಪ, ಅಮ್ಮ ಅಂತ ಕೂಗಿದ್ರು. ಸುಮ್ಮನೆ ಇರು ಕಸ್ತೂರಿ, ನಾವೇನು ಮಾಡಬಾರ್ದು ಮಾಡಿಲ್ಲ ಗ್ರಹಚಾರ ಬಿಡಿಸೋಕೆ. ಅಲ್ಲದೆ ನಿಮ್ಮನ್ನು ತವರಿಂದ ದೂರ ಮಾಡೋ ಅಂಥದ್ದು ಬುದ್ಧಿ ನಮಗೆ ಯಾರಿಗೂ ಇಲ್ಲ. ಅಹಲ್ಯ ಹೇಳಲು, ಏನೋ ಆಯಿತು ಅನ್ನೋ ಥರ ಬಾಯಿ ಬಡ್ಕೊಳ್ತಿದ್ದೀರಲ್ಲ. ನಮ್ಮ ರಕ್ಷಿತ್ಗೆ ಕೌಸಲ್ಯ ಅತ್ತಿಗೆ ಮಗಳನ್ನು ತಂದುಕೊಳ್ಳೋಕೆ ಎಲ್ಲ ತಯಾರಿ ಮಾಡಿ ಊರು ತುಂಬ ಮದುವೆ ಕಾರ್ಡ್ ಹಂಚೋ ಟೈಮಲ್ಲಿ ಯಾರ ಜೊತೆಗೋ ಓಡೋಗಿ ಮದುವೆಯಾಗಿ ಬಂದ್ಲು. ಇನ್ನು ನಿಮ್ಮ ಮಗಳು ನಾಳೆ ಎಂಗೇಜ್ಮೆಂಟ್ ಅಂದರೆ ಇವತ್ತಿನಂತೆ ಬೇಡ ಅಂದು ಅದನ್ನು ನಿಲ್ಲಿಸಿದ್ಲು. ಇವಾಗ ಹೇಳಿ, ಯಾರು ದೂರ ಮಾಡ್ತಿರೋದು ಅಂದರು ಜಾನಕಿ. ನಮ್ಮ ಮಕ್ಕಳು ಮಾಡ್ತಿರೋದು ತಪ್ಪೆ, ಆದರೆ ಹೆಣ್ಣು ನೋಡೋಕೆ ಹೋಗುವಾಗ ನಮಗೆ ಒಂದು ಮಾತು ಹೇಳ್ಬೋದಿತ್ತು ಅಂದರು ಕೌಸಲ್ಯ. ಹೇಳೋಣ ಅಂತ ಇದ್ವಿ ಅದಕ್ಕೆ, ಆದರೆ ನೀವು ನಿಮ್ಮ ಮಗಳ ಮನೆಗೆ ಹೋಗಿದ್ರಿ, ಬಂದ ಮೇಲೆ ಹೇಳಿದ್ರಾಯ್ತು ಅಂತ ಸುಮ್ಮನಾದ್ವಿ ಅಷ್ಟೇ. ಪರವಾಗಿಲ್ಲ ಬಿಡಿ, ಹುಡುಗಿ ಏನು ಮಾಡ್ತಿದ್ದಾಳೆ ಅಂದರು ಕೌಸಲ್ಯ. ಅವರಿಗೆ ತಿಳಿಯಿತು, ನಮ್ಮ ಮಕ್ಕಳ ತಪ್ಪು ಇಟ್ಕೊಂಡು ಕೂಗಾಡಿದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಅಲ್ಲಿಗೆ ಸುಮ್ಮನಾದ್ರು. ಮನೆಯ ಗಂಡಸರ ಬಳಿ ಎಲ್ಲ ಹೇಳಿ ಅತ್ತು ರಂಪ ಮಾಡಿದರು ಕಸ್ತೂರಿ. ಅವರು ಏನೇ ಮಾಡಿದ್ರು ಈ ಮನೆ ಒಳ್ಳೆಯದಕ್ಕೆ ಮಾಡಿರುತ್ತಾರೆ, ನೀನು ನಿನ್ನ ಕೆಲಸ ನೋಡ್ಕೊಳ್ಳಮ್ಮ ಅಂದು ಅವರ ಬಾಯಿ ಮುಚ್ಚಿಸಿದ್ರು ಅವರ ಅಣ್ಣಂದ್ರು. ಮಧ್ಯಾಹ್ನದ ಬಿಸಿಲು ಕಡಿಮೆ ಆಗುತ್ತಿದ್ದಂತೆ ರಿಷಿನ ರೆಸ್ಟೋರೆಂಟ್ನಲ್ಲಿ ಎಲ್ಲರೂ ಜಮಾಯಿಸಿದ್ದರು. ಎಲ್ಲರೂ ಬಂದಿದ್ದು ಅವನಿಗೆ ಖುಷಿಯಾದರೂ ಒಳಗೊಳಗೆ ಭಯ. ವೇದಾಂತ್ 2 ಬಾರಿ ಬಂದಾಗಲೂ ಅವನ ಪ್ರೀತಿಯ ರೌಡಿಗಳೊಂದಿಗೆ ಅಲ್ಲೇ ಒಡೆದಾಡಿ ಎಲ್ಲ ಜಖಂಗೊಳಿಸಿದ. 2 ಬಾರಿ ಎಲ್ಲವನ್ನು ಸರಿ ಮಾಡಿಸಿ ಅವನಿಗೂ ಸಾಕಾಗಿತ್ತು. ಈ ಬಾರಿಯೂ ಎಲ್ಲಿ ಹಾಗೆ ಆಗುವುದೋ ಎಂಬ ಯೋಚನೆ ಪಾಪ. ಅವನು ವೇದಾಂತ್ನನ್ನು ಗುರಾಯಿಸುತ್ತಾ ಅವನನ್ನು ನೋಡಿ ಸಿಡುಕುತ್ತಾ ಇರಲು ಅವನನ್ನು ಬೇಕೆಂದೇ ಎಲ್ಲರೂ ರೇಗಿಸುತ್ತಿದ್ದರು. ತನ್ನ ಸ್ನೇಹಿತೆ ಜೊತೆ ವೇದಾಂತ್ ಹೇಳಿದ ಅಡ್ರೆಸ್ಗೆ ಬಂದಳು ಖುಷಿ.
ಅವಳನ್ನು ನೋಡಿ ವೇದಾಂತ್ ಜೊತೆ ಅಲ್ಲಿದ್ದ ಎಲ್ಲರ ಮುಖವು ನಗುವಿನೊಂದಿಗೆ ಅರಳಿತು. ಹಾಯ್ ಅಂದು ವೇದಾಂತ್ ಪಕ್ಕ ಖಾಲಿ ಇದ್ದ ಜಾಗದಲ್ಲಿ ಕುಳಿತಳು. ಅವಳ ಪಕ್ಕದಲ್ಲಿ ಪೂರ್ಣಿಮಾ ಕುಳಿತಳು. ಮತ್ತೊಮ್ಮೆ ಎಲ್ಲರ ಪರಿಚಯ ಆಗಿತ್ತು. ಪೂರ್ಣಿಯನ್ನು ಎಲ್ಲರಿಗೂ ಪರಿಚಯಿಸಿದಳು ಖುಷಿ. ಪೂರ್ಣಿಮಾ ಮೇಲೆ ಅಲ್ಲಿ ಒಂದು ಸಿಂಗಲ್ ಆಗಿದ್ದ ರಿಷಿ ಕಣ್ಣು ಆಗಲೇ ಬಿದ್ದಿತ್ತು. ಅತ್ತಿಗೆ ಫ್ರೆಂಡ್ ನನಗೆ ಜೋಡಿ ಆದರೆ ಸೂಪರ್ ಅಂದುಕೊಂಡ ಮನಸ್ಸಲ್ಲ. ಎಲ್ಲರಿಗೂ ತಿನ್ನಲು ಕುಡಿಯಲು ಆರ್ಡರ್ ಮಾಡಿದಾಗ ಸ್ವಲ್ಪ ಹಿಂದಕ್ಕೆ ಚೇರ್ ಎಳೆದುಕೊಂಡು ಕುಳಿತರು ಇಬ್ಬರು ಮಾತನಾಡುತ್ತಾ. ಅವನ ಮಾತು ಮೊದಲಿಗಿಂತ ಸ್ವಲ್ಪ ಸ್ಮೂತ್ ಆಗಿ ಬರುತ್ತಿರಲು ಏನು ಮಾತಾಡೋ ದಾಟಿನ ಬದಲಾಗಿದೆ ಅಂದಳು ಅವನನ್ನು ನೋಡಿ. ಅದು ಹಾಗೆ, ಪ್ರೀತಿ ಹೆಚ್ಚಾದರೆ ನಮಗೆ ಗೊತ್ತಿಲ್ಲದೆ ಬದಲಾಗುತ್ತೆ ಅಂದ. ಅವಳು ನಸುನಾಚಿ ಕುಳಿತಾಗ ಲುಕಿಂಗ್ ಬ್ಯೂಟಿಫುಲ್ ಅಂದನು. ಪಿಸು ಮಾತನ್ನು ಆಡುತ್ತಿದ್ದ ಅವರಿಬ್ಬರನ್ನೇ ನೋಡುತ್ತಿದ್ದರು ಎಲ್ಲ. ಜೊತೆಗೆ ಇದ್ದರೂ ಅವರ ಮಾತುಗಳು ಯಾರಿಗೂ ಕೇಳದೆ ಇದ್ದಿದ್ದು ಅವರಿಗೆ ಆಶ್ಚರ್ಯ ತಂದಿತು. ತಾನು ಒಂದು ಚೇರ್ ಎಳೆದು ಪೂರ್ಣಿ ಪಕ್ಕ ಖಾಲಿ ಇದ್ದ ಜಾಗದಲ್ಲಿ ಹಾಕಿ ಕುಳಿತ ರಿಷಿ. ಏನು ನಾಚ್ಕೊಳ್ಬೇಡಿ, ನಿಮ್ಮದೇ ರೆಸ್ಟೋರೆಂಟ್ ಅಂದ್ಕೊಂಡು ತಿನ್ನಿ ಅನ್ನಲು ಅವರನ್ನು ಬಿಟ್ಟು ಇವರನ್ನು ನೋಡಿದರು ಎಲ್ಲರೂ. ಹೌದೌದು, ರೆಸ್ಟೋರೆಂಟ್ ನಮ್ಮದೇ ಅಂದ್ಕೊಂಡು ತಿಂದ್ರೋ ಎಲ್ಲ ಅಂದ ಶಶಾಂಕ್ ನಗುತ್ತಾ. ಅವನನ್ನು ಕಣ್ಣಲ್ಲೇ ಗದರಿಸಿ ಸುಮ್ಮನಾಗಿದ್ದ. ಅವರಿಗೆಲ್ಲ ಸ್ವೀಟ್ ಐಸ್ ಕ್ರೀಮ್ ತರಿಸಿಕೊಟ್ಟಿದ್ದ ರಿಷಿ. ಅವನ ವಿಶೇಷವಾದ ಗಮನ ತನ್ನ ಮೇಲೆ ಇರೋದು ಪೂರ್ಣಿ ಗಮನಕ್ಕೂ ಬಂದಿತ್ತು. ಎಲ್ಲರ ಮಾತು ಹರಟೆ ಜೊತೆ ಊಟ ಉಪಚಾರದ ಸೇವನೆಯೂ ನಡೆದಿತ್ತು. ಕಾರ್ತಿಕ್ ಹಾಗೂ ಶ್ರೇಯಾ ಇಬ್ಬರ ಬಗ್ಗೆ ಹೇಳಿ ಅವರನ್ನು ಗೋಳಿಕೊಂಡಿದ್ದರು ಎಲ್ಲ. ಸಂಜೀವ್ ವಂದನಾ ಇಬ್ಬರು ಕಣ್ಣಲ್ಲೇ ಮಾತನಾಡುತ್ತಾ ನಗುತ್ತಿದ್ದರು. ಶ್ರವಣೊಬ್ಬ ಇದ್ದಿದ್ರೆ ರಿಯಾನು ಬಂದಿದ್ರೆ ಚೆನ್ನಾಗಿರೋದು ಅಂದಳು ರಾಶಿ. ಹೌದು, ಅವಳಿಗೆ ಇದು ಗೊತ್ತಾದರೆ ಬೇಜಾರಾಗ್ತಾಳೆ ಅಂದರು ಬಿಂದು. ರಿಯಾ ಅಂದರೆ ಅಂತ ಕೇಳಿದಳು ಖುಷಿ. ನಮ್ಮ ಶ್ರವು ಮದುವೆ ಮಾಡ್ಕೊಳ್ತಿರೋ ಹುಡುಗಿ. ಇಬ್ಬರು ಲವ್ ಮಾಡ್ತಿದ್ದಾರೆ, ಎಂಗೇಜ್ಮೆಂಟಲ್ಲಿ ಸಿಗ್ತಾಳೆ, ನೋಡಬಹುದು ಅಂದ ವೇದಾಂತ್. ಎಂಗೇಜ್ಮೆಂಟ್ ಬಗ್ಗೆ ಮದುವೆ ಬಗ್ಗೆ ವೇದಾಂತ್ನ ಒಂದೊಂದು ತರಲೆ ಬಗ್ಗೆ ಮಾತಾಡಿ ಹರಟಿ ತುಂಬ ಸಮಯ ಕಳೆದವರು ಟೈಮ್ ಆಯಿತು ಹೊರಡ್ತೀವಿ ಅನ್ನಲು ಅವರಿಂದ ಎಲ್ಲರೂ ಹೊರಟರು. ಪೂರ್ಣಿ ಬಳಿ ಬಂದ ರಿಷಿ, ಸಾರಿ ನಿಮ್ಮ ಹೆಸರು ಸರಿಯಾಗಿ ಗೊತ್ತಾಗಲಿಲ್ಲ ಅಂದ. ಪೂರ್ಣಿಮಾ ಅಂದಳು. ಪೂರ್ಣಿ ಚೆನ್ನಾಗಿದೆ, ಮೈ ನೇಮ್ ರಿಷಿತ್. ಗೊತ್ತಾಯಿತು ಅಂದಳು ನಗುತ್ತಾ. ಆಗಾಗ ಬರ್ತಾ ಇರಿ ಅಂದವಾ. ಏನು ಅವನನ್ನು ನೋಡಿ ಕೇಳಿದಾಗ, ಅಂದರೆ ಈ ಕಡೆ ಬಂದಾಗೆಲ್ಲ ಇಲ್ಲಿಗೆ ಬರ್ತಾ ಇರಿ ಅಂದೆ. ಓಕೆ ಬರ್ತೀನಿ ಬಾಯ್ ಅಂದು ಹೊರಗೆ ನಡೆದಳು. ಎಲ್ಲರನ್ನು ಕಳಿಸಿ ಒಳಗೆ ಬಂದ ವೇದಾಂತ್, ಸಂಜೀವ್, ಕಾರ್ತಿಕ್ ರಿಷಿತ್ನ ಕೌಂಟರ್ ಬಳಿ ಬಂದು ಅವನನ್ನು ಸುತ್ತುವರಿದರು. ಅವರೆಲ್ಲರಿಗಿಂತ 1 ವರ್ಷ ಚಿಕ್ಕವನು ಅಷ್ಟೇ. ಅವರ ಜೊತೆ ಹೆಚ್ಚಾಗಿ ಕ್ಲೋಸ್ ಆಗಿದ್ದವ. ಅವನ ಕುತ್ತಿಗೆಯನ್ನು ಹಿಂದಿನಿಂದ ತನ್ನ ಕೈಯಲ್ಲಿ ಬಂಧಿಸಿದ್ದ ವೇದಾಂತ್. ಏನು ಸರ್ ತುಂಬ ಮಾತಾಡ್ತಿದ್ರಿ ಅಂದ. ನಿಮ್ಮದೆ ಎಲ್ಲ ನಿಮ್ಮದೆ ಅನ್ನೋ ಡೈಲಾಗ್ ಬೇರೆ. ವೇದ ಬಿಟ್ಟಿದ್ರೆ ಈ ರೆಸ್ಟೋರೆಂಟ್ನೇ ಅವರ ಹೆಸರಿಗೆ ಬರೆದು ಕೊಡುವ ಥರ ಕಾಣ್ತಿದ್ರು ಸಾಹೇಬ್ರು ಅಂತ ಅವನ್ನ ಒಟ್ಟಿಗೆ ಗುದ್ದು ಕೊಟ್ಟಿದ್ದ ಕಾರ್ತಿ. ಬಿಡ್ರಪ್ಪ, ಅಂಥದ್ದು ನಾನೇನು ಮಾಡಿಲ್ಲ. ಅಲ್ಲ, ನಿನ್ನ ಗುಂಡಿನ ನೀನೇ ತೋಡಿಕೊಳ್ಳುವ ಥರ ಕಾಣ್ತಿದ್ದೀಯಾ. ಯಾಕೆ ಸರ್, ಸಿಂಗಲ್ ಲೈಫ್ ಬೇಜಾರಾಯ್ತಾ ಅವನಿಗೆ ಕಚಗುಳಿ ಇಟ್ಟಿದ್ದ ಸಂಜೀವ್. ಬಿಡ್ರಲೋ, ಈ ಕಡೆ ಬಂದಾಗ ಬರ್ತಾ ಇರಿ ಅಂದು ನಾಟಕೀಯವಾಗಿ ಅಣಕಿಸುವ ಧ್ವನಿಯಲ್ಲಿ ಹೇಳಿದ ವೇದಾಂತ್. ಎಲ್ಲರೂ ಐಫೈ ಮಾಡಿಕೊಂಡು ನಗುತ್ತಾ ಅವನನ್ನು ಬಿಡಲು, ಏನೋ ಅತ್ತಿಗೆ ಫ್ರೆಂಡ್ ಅಲ್ವಾ ಅಂತ ಮಾತನಾಡಿಸಿದೆ. ನೀವು ನೋಡಿದ್ರೆ ಅತ್ತಿಗೆನ ಮಾತಾಡ್ಸೋಕಂದ. ಅತ್ತಿಗೆ ಫ್ರೆಂಡ್ ಅಲ್ಲ. ಎಲ್ಲ ಸ್ವಲ್ಪ ಮುಚ್ಕೊಳ್ಳಿ. ನೀವು ಮಾಡಿಬಿಟ್ಟಿದ್ದೆ, ನಾನು ಮಾಡ್ತಿರೋದು. ಅಣ್ಣ ಅನ್ನೋ ಮರ್ಯಾದೆ ಇಲ್ಲ, ಭಯ ಇಲ್ಲ, ನನ್ನ ಎದುರಿಗೆ ಹುಡುಗಿಗೆ ಕಾಳಾಗ್ತೀಯ ಅಂತ ಗಂಭೀರವಾಗಿ ಹೇಳಿದ ವೇದಾಂತ್. ಹಾಗೇನಿಲ್ಲ, ನೀನು ಇನ್ನೂ ಹೊರಡು, ಆಮೇಲೆ ನಿನ್ನ ಲವ್ವರ್ಗಳು ಇಲ್ಲಿಗೆ ಹುಡ್ಕೊಂಡು ಬಂದರೂ ಬರಬಹುದು ಅಂದ. ಲವ್ವರ್ಗಳ? ಕಾರ್ತಿ ಸಂಜು ಇಬ್ಬರು ಆಶ್ಚರ್ಯದಿಂದ ಕೇಳಲು ಅವನು ಹೇಳ್ತಿರೋದು ರೌಡಿಗಳಿಗೆ ಅಂದು ಅವನ ಜೊತೆ ಸ್ವಲ್ಪ ಮಾತಾಡಿ ಅಲ್ಲಿಂದ ನಡೆದರು ಮೂವರು. ಖುಷಿಯನ್ನು ಪ್ರತಿದಿನ ಹೋಗಿ ಮಾತನಾಡಿಸಿ ಡ್ರಾಪ್ ಪಿಕಪ್ ಮಾಡಿ ಬರುತ್ತಿದ್ದ ವೇದಾಂತ್ ಈಗ ಅವನನ್ನು ಹಿಡಿಯುವವರೇ ಇಲ್ಲ.
ಎಷ್ಟೋ ವರ್ಷದ ಅವಳ ಆಸೆಯಂತೆ ಪ್ರೀತಿ ಮಾಡುತ್ತಿದ್ದವಳ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಆಗುವವರೆಗೂ ಹೊರಗಡೆ ಅಡ್ಡಾಡಲು ಹೋಗೋದು ಬೇಡ ಅಂತ ಅಂದುಕೊಂಡಿದ್ದ. ಅವಳ ಕಾಲೇಜ್ ಹತ್ತಿರ ಹೋಗೋದು, ಕರ್ಕೊಂಡು ಬೈಕ್ನಲ್ಲಿ ಡ್ರಾಪ್ ಮಾಡೋದು, ಅದು ಅವಳ ಮೇಲಿನ ಕಾಳಜಿಯಿಂದ. ರೌಡಿಗಳು ಏನಾದರೂ ತೊಂದರೆ ಕೊಟ್ರೆ ಎಂದು ಎಲ್ಲರೂ ಆಸೆ ಕಣ್ಣಿಂದ ಕಾಯುತ್ತಿದ್ದ ಸಮಯ ಬಂದೇ ಬಿಟ್ಟಿತ್ತು. ಖುಷಿ ವೇದಾಂತ್ ನಿಶ್ಚಿತಾರ್ಥದ ದಿನ. ದೊಡ್ಡ ಮನೆಯವರ ಸಂಭ್ರಮ ಏಳತೀರದು. ಎಂಗೇಜ್ಮೆಂಟ್ಗಾಗಿ ದೊಡ್ಡ ರೆಸಾರ್ಟ್ ಗೊತ್ತು ಮಾಡಿದ್ದರು. ಊಟ, ಪುರೋಹಿತರು ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಆಗಿತ್ತು. ಎಲ್ಲ ರೆಡಿಯಾಗಿ ಅಲ್ಲಿಗೆ ಹೊರಡಲು ವೇದ ರೆಡಿಯಾದ ಮುಗೀತಾ ಅಂತ ಅಂದಾಗ ಮಾಮೂಲಿ ಫಾರ್ಮಲ್ಸ್ನಲ್ಲಿ ಕೆಳಗೆ ಬಂದಿದ್ದ. ಇದೇನೋ ಈ ಬಟ್ಟೆ ಹಾಕ್ಕೊಂಡು ಬಂದಿದ್ದೀಯಾ? ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ, ನೀವು ಹೋಗಿರಿ. ನಾನು ಹಾಕೊಳ್ಳೋ ಬಟ್ಟೆ ಹತ್ತಿಗೆ ಕೈಲಿ ಕೊಟ್ಟಿದ್ದೀನಿ, ಕೈಗೆ ವಾಚ್ ಹಾಕಿಕೊಳ್ಳುತ್ತಾ ಹೇಳಿದನು. ಅವರನ್ನೆಲ್ಲ ನೋಡಿ ಸಿಟ್ಟು ಮಾಡ್ಕೊಳ್ಬೇಡಿ, ಬೇಗ ಬರ್ತೀನಿ ಅಂದು ಅಲ್ಲಿಂದ ನಡೆದನು. ಇವತ್ತು ಕೆಲಸ ಅಂದರೆ ಹೇಗೆ? ಅದಕ್ಕೆ ನಾನು ಆ ಕೆಲಸನ ಬಿಡೋಕೆ ಹೇಳಿ ಅನ್ನೋದು ಅಕ್ಕ ಅಂದರು ಅಹಲ್ಯ. ಬಿಡೆ, ಅಲ್ಲಿಗೆ ಬರ್ತೀನಿ ಅಂದಿದ್ದಾನೆ, ಬರ್ತಾನೆ, ಬನ್ನಿ ನಾವು ಹೆಣ್ಣಿನ ಮನೆಯವರು ಬರುವ ಮುಂಚೆ ಅಲ್ಲಿ ಇರೋಣ ಅಂದು ಅಲ್ಲಿಗೆ ನಡೆದರು. ಗುಲಾಬಿ ಬಣ್ಣದ ಸೀರೆ ಹುಟ್ಟು ಮುದ್ದು ಗೊಂಬೆಯಂತೆ ಕಾಣುತ್ತಿದ್ದಳು ಖುಷಿ. ಅವರ ಕೆಲವು ಸಂಬಂಧಿಕರ ಜೊತೆ ಅಲ್ಲಿಗೆ ನಡೆದರು. ಅವರು ಹೇಳಿದ ಅಡ್ರೆಸ್ಗೆ ಬರಲು ಅವರನ್ನು ಪ್ರೀತಿಯಿಂದಲೇ ಸ್ವಾಗತಿಸಿ ಅವರನ್ನು ರಿಯಾ ಫ್ಯಾಮಿಲಿಯನ್ನು 2 ಕುಟುಂಬವನ್ನು ಪರಿಚಯಿಸಿದರು ವೇದಾಂತ್ನ ಅಪ್ಪ ಶರತ್ ಅವರು. ಖುಷಿಯನ್ನು ಬಿಂದು ಜೊತೆ ರೂಮ್ಗೆ ಕಳಿಸಿ ಅವರ ಕಡೆಯವರನ್ನು ಒಳಗೆ ಕರೆದೊಯ್ದರು ಅಹಲ್ಯ. ಎಲ್ಲರನ್ನು ಆತ್ಮೀಯತೆಯಿಂದ ಮಾತನಾಡಿಸಿದರು. ಒಂದೊಂದೇ ಶಾಸ್ತ್ರಗಳು ಶುರುವಾದರೂ ವೇದಾಂತ್ ಇನ್ನೂ ಬಂದಿರಲಿಲ್ಲ. ನೀವು ಮೊದಲೇ ಸಿಗಬೇಕಿತ್ತು ಅಂದಳು ರಿಯಾ ಖುಷಿಗೆ. ಯಾಕಂದರೆ ನೀವು ಬೇಗ ಸಿಕ್ಕಿದ್ರೆ ವೇದಾಂತ್ ಭಾವ ಬೇಗ ಒಪ್ಪಿಗೆ ಕೊಡ್ತಿದ್ರು, ನಮ್ಮದು ಬೇಗ ಮದುವೆ ಆಗ್ತಿತ್ತು ಅಂದಳು ನಗುತ್ತಾ. ಅವರಿಬ್ಬರನ್ನು ಆಗಲೇ ಬಿಂದು ಪರಿಚಯಿಸಿದ ನಂತರ ಒಳ್ಳೆ ಗೆಳತಿಯರಂತೆ ಮಾತನಾಡಿದರು ಇಬ್ಬರು. ಸ್ಟೇಜ್ ಮೇಲೆ ಇಬ್ಬರು ಹುಡುಗಿಯನ್ನು ಕೂರಿಸಿ ಅವರಿಗೆ ಸೀರೆ, ಬಳೆ, ಹೂವು, ಹಣ್ಣು ಕೊಟ್ಟು ಕುಂಕುಮ ಇಟ್ಟು ಅವರಿಗೆ ಅಕ್ಷತೆ ಹಾಕಿ ಅವರಿಬ್ಬರನ್ನು ರೆಡಿ ಆಗಲು ಹೇಳಿ ಕಳಿಸಿದರು. ಎಲ್ಲರೂ ವೇದಾಂತ್ಗೆ ಫೋನ್ ಮಾಡಿದರು. ಕಮಿಷನರ್ ಆಫೀಸಲ್ಲಿ ಮೀಟಿಂಗ್ನಲ್ಲಿ ಇದ್ದವನ ಜೊತೆ ಸೈಲೆಂಟ್ ಆಗಿತ್ತು. ಅವನಿಂದ ಯಾವ ಉತ್ತರ ಬಾರದಿದ್ದಾಗ ತಡ ಮಾಡೋದು ಬೇಡ ಅಂತ ಹೇಳಿದ ಪುರೋಹಿತರ ಮಾತಿಗೆ ಒಪ್ಪಿ ಒಂದು ಕಡೆ ಶ್ರವಣ್ ರಿಯಾಳನ್ನು ಕೂರಿಸಿದರೆ ಇನ್ನೊಂದು ಕಡೆ ಖುಷಿ ಒಬ್ಬಳೆ ಕುಳಿತಿದ್ದಳು. ಅವನನ್ನು ನೋಡಬೇಕು ಎಂಬ ಆಸೆಯಿಂದ ಬಂದವಳಿಗೆ ಆಗಿದ್ದು ನಿರಾಸೆ. 2 ಕುಟುಂಬ ತಾಂಬೂಲ ತಟ್ಟೆಯನ್ನು ಬದಲಾಯಿಸಿಕೊಂಡು ನಿಶ್ಚಿತಾರ್ಥ ಉಂಗುರ ಹಾಕಲು ಹೇಳಿದಾಗ ಶ್ರವಣ್ ದೊಡ್ಡವನದ್ದು ಮೊದಲು ಆಗಲಿ ಅಂತ ಅವರನ್ನು ತಡೆದಿದ್ದ. ಒಬ್ಬರ ನಂತರ ಒಬ್ಬರು ಫೋನ್ ಮಾಡಲು ಅವನು ಪಿಕ್ ಮಾಡಲಿಲ್ಲ. ಸಂಜೀವ್ಗೆ ಮಾಡಲು ಸ್ವಲ್ಪ ಕೆಲಸ ಇತ್ತು ಅಷ್ಟೇ, ಇಬ್ಬರು ಬರ್ತಾ ಇದ್ದೀವಿ ಅಂತ ಹೇಳಿದ ಸ್ವಲ್ಪ ಸಮಯಕ್ಕೆ ಬಂದವರನ್ನು ನೋಡಿ ಎಲ್ಲರೂ ಬಯಲು ಕಾಯುತ್ತಿದ್ದರು. ಅವರನ್ನೆಲ್ಲ ಸರಿಸಿದ ಕುಸುಮ, ಅಲ್ಲಿ ರೂಮ್ನಲ್ಲಿ ಬಟ್ಟೆ ಇದೆ, ಬೇಗ ರೆಡಿಯಾಗಿ ಬಾ. ಆ ಹುಡುಗಿ ಅವಾಗಿಂದ ಮುಖ ಹಿಳೆ ಬಿಟ್ಟು ಕುಂತಿದೆ ಅಂದಾಗ ಖುಷಿ ಕಡೆ ನೋಡಿದ. ಕೇಸರಿ ಬಣ್ಣದ ಸೀರೆ, ಅದಕ್ಕೆ ಮೆರೂನ್ ಗೋಲ್ಡ್ ಮಿಕ್ಸ್ ಬಣ್ಣದ ಅಂಚು, ಕೈತುಂಬ ಬಳೆ, ಸ್ವಲ್ಪ ಅಲಂಕಾರ, ಮುಡಿಯಲ್ಲಿ ಹೂವು ಮುಡಿದು ಚೇರ್ ಮೇಲೆ ಬೇಸರದಲ್ಲಿ ಮುಖ ಹಿಳೆ ಬಿಟ್ಟು ಕುಳಿತವಳನ್ನು ನೋಡಿ ಅವನ ಮನಸ್ಸು ತೇಲುತ್ತಿತ್ತು. ಆಮೇಲೆ ನೋಡುವಂತೆ, ಈಗ ಹೋಗುವೇದ, ಲೇಟ್ ಆಯಿತು, ರೆಡಿಯಾಗೋ. ಅಲ್ಲಿಂದ ಹೋಗಿ ಸ್ವಲ್ಪ ಹೊತ್ತಿಗೆ ರೆಡಿಯಾಗಿ ಸ್ಟೇಜ್ ಮೇಲೆ ನಡೆದಿದ್ದ. ಅವಳ ಪಕ್ಕ ಕೂರುವಂತೆ ಹೇಳಲು ಹೋಗಿ ಕುಳಿತ. ಅವಳು ಅವನ ಕಡೆ ನೋಡದಿದ್ದಾಗ ಕೋಪನಾ ಅಂದ ಅವಳ ಬಳಿಗೆ ಬಾಗಿ. ತಗೊಳಪ್ಪ ಹಾರ ಅಂದು ನಾಲ್ವರ ಕೈಗೆ ಕೊಡಲು ಮೊದಲು ವೇದಾಂತ್ ಖುಷಿಗೆ ಹಾಕಿದ. ಅವನನ್ನು ನೋಡಿ ಕೋಪದಲ್ಲಿ ಹಾರ ಹಾಕಿ ಮುಖ ತಿರುವಿದಳು ಖುಷಿ. ಆ ಜೋಡಿಗಳು ಹಾರ ಬದಲಾಯಿಸಲು ಉಂಗುರಗಳನ್ನು ಕೊಟ್ಟರು. ಉಂಗುರ ತೊಡಿಸಿದ ನಂತರ ಸಿಹಿ ತಿನ್ನಿಸಲು ಹೇಳಿದಾಗ ಅವಳಿಗೆ ಪ್ರೀತಿಯಿಂದ ತಿನ್ನಿಸುತ್ತಾ, ಸಾರಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಬರೋಕೆ ಲೇಟ್ ಆಯಿತು ಅಂದ. ಅವಳು ಅವನನ್ನು ನೋಡಲು ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ ಅಂದನು. ಅಂದಳಷ್ಟೆ. ನಾನು ಹೇಗೆ ಕಾಣ್ತಿದ್ದೀನಿ ಹೇಳಮ್ಮ, ಇನ್ನು ಸಾಕು, ಕೋಪನ ಪಕ್ಕಕ್ಕೆ ಸರಿಸು ಬಂಗಾರಿ ಅನ್ನಲು ಅವನ ಕಡೆ ನೋಡಿದಳು. ಅವನ ಮಾತು ಕೇಳಿ ಅವಳ ಕೋಪವೆಲ್ಲ ಜರ್ರಂತೆ ಇಳಿದು ಹೋಗಿತ್ತು. ಅವನು ವೈಟ್ ಶರ್ಟ್, ಆರೆಂಜ್ ಸೂಟ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದ. ಕೈಯಲ್ಲಿ ಹಾಕಿದ ಬ್ರಾಸ್ಲೆಟ್, ಕೊರಳಲ್ಲಿ ಹಾಕಿದ ಚಿನ್ನದ ಸರ ಅವನ ಅಂದವನ್ನು ಮತ್ತಷ್ಟು ಜಾಸ್ತಿಯಾಗಿ ತೋರುತ್ತಿತ್ತು. ಅವನ ಅಂದವನ್ನು ನೋಡಿ ಕಣ್ತುಂಬಿಕೊಂಡಳು ಖುಷಿ. ಅಕ್ಕ, 2 ಜೋಡಿಗಳು ಎಷ್ಟು ಮುದ್ದಾಗಿ ಕಾಣ್ತಿದ್ದಾವೆ ಅಲ್ವಾ? ಹೌದು ಜಾನಕಿ, ನಂಗಂತೂ ವೇದ ಮೇಲಿನ ಕಣ್ಣು ಕದಲಿಸೋಕೆ ಆಗ್ತಿಲ್ಲ. ನನ್ನ ಮಗನ ಹೀಗೆ ನೋಡೋಕೆ ಅದೆಷ್ಟು ದಿನದಿಂದ ಕಾಯ್ತಿದ್ದೆ ಅಂದರು ಅಹಲ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು. ಇವಾಗೆಲ್ಲ ಒಳ್ಳೇದಾಗ್ತಿದೆ ತಾನೆ, ಮತ್ತೆ ಯಾಕೆ ಅಳ್ತೀರಾ? ಸುಮ್ಮನೆ
ಯಾರಾದರೂ ನೋಡಿದ್ರೆ ಅಂದು ಅವರನ್ನು ಸಮಾಧಾನ ಮಾಡಿದರು. ಅವರೆಲ್ಲ ಜೋಡಿಗಳು ಖುಷಿಯಲ್ಲಿ ತೇಲುತ್ತಿದ್ದರು. ಎಂಗೇಜ್ಮೆಂಟ್ ಮುಗಿಸಿ ಎಲ್ಲ ಊಟಕ್ಕೆ ಹೋದಾಗ ಕೆಳಗಡೆ ಹುಡುಗರು ಎಲ್ಲರೂ ಮಾತನಾಡುತ್ತಾ ಕುಳಿತಿದ್ದರು. ಕುರ್ಚಿ ಮೇಲೆ ಕುಳಿತು ತನ್ನ ಎದುರಿಗೆ ಕುಳಿತವಳನ್ನು ಕೈಕಟ್ಟಿ ಕುಳಿತಿದ್ದ ವೇದಾಂತ್ ಅವಳನ್ನೇ ಎವೆಯಿಕ್ಕದೆ ನೋಡುತ್ತಿದ್ದ. ಅವನ ನೋಟಕ್ಕೆ ಅವಳು ನಾಚಿ ನೀರಾಗಿದ್ದಳು. ಸ್ವಲ್ಪ ಕಣ್ರೆಪ್ಪೆ ಬಡಿಯಪ್ಪ, ಇಲ್ಲ ನಮ್ಮ ಹುಡುಗಿಗೆ ದೃಷ್ಟಿಯಾಗುತ್ತೆ, ನಗುತ್ತಾ ಅಂದಳು ಬಿಂದು. ಅತ್ತಿಗೆ ಮತ್ತೆ ಅವಾಗ್ಲಿಂದ ಅವಳನ್ನೇ ನೋಡ್ತಿದ್ದೀಯಾ ಅನ್ನಲು, ಅಣ್ಣ ಒಂದು ಡ್ಯಾನ್ಸ್ ಅಂದ ಶಶಾಂಕ್. ವಾವ್ ಸೂಪರ್, 2 ಜೋಡಿಗಳು ಡ್ಯಾನ್ಸ್ ಮಾಡಬೇಕು ಅಂದಳು ವಂದನ. ಇಲ್ಲ ಅದೆಲ್ಲ ಬೇಡ ಅಣ್ಣ ಪ್ಲೀಸ್, ಅಣ್ಣ ಪ್ಲೀಸ್ ಅಂದವರ ಮಾತಿಗೆ ಇವಾಗ ಬೇಡ, ಮದುವೆಯಲ್ಲಿ ಮಾಡ್ತೀನಿ, ನೈಟ್ ರಿಸೆಪ್ಷನ್ನಲ್ಲಿ ನಮ್ಮದು ಒಂದು ಡ್ಯಾನ್ಸ್ ಪಕ್ಕ ಇರುತ್ತೆ ಅಂದ. ಅತ್ತಿಗೆ ಪ್ಲೀಸ್ ಇವಾಗಲೇ ಮಾಡೋಕ್ಕೆ ಹೇಳಿ, ನನಗೆ ಡ್ಯಾನ್ಸ್ ಬರಲ್ಲ, ನನಗೆ ಏನು ಹೇಳ್ಬೇಡಿ ಪ್ಲೀಸ್ ಅಂದಳು. ಖುಷಿ ಜೋರಾಗಿ ನಕ್ಕ ವೇದಾಂತ್. ಪ್ಲೀಸ್ ಅಣ್ಣ ಅಂದಾಗ ಮದುವೆಯಲ್ಲೇ ಮಾಡೋದು, ಅಷ್ಟರಲ್ಲಿ ನಿಮ್ಮ ಅತ್ತಿಗೆಗೂ ಡ್ಯಾನ್ಸ್ ಕಲಿಸ್ತೀನಿ ಓಕೆನಾ, ಬಲವಂತ ಮಾಡೋ ಹಾಗಿಲ್ಲ ಅಂದಾಗ ಅವನ ಮಾತಿಗೆ ಎಲ್ಲರೂ ಸುಮ್ಮನಾದರು. ಖುಷಿಯನ್ನು ಕರೆದುಕೊಂಡು ಮೇಲಿದ್ದ ರೂಮ್ಗೆ ಬಂದ ವೇದಾಂತ್ ಅವಳನ್ನು ಅಲ್ಲಿ ನಿಲ್ಲಿಸಿ, ಯಾಕೆ ಕೋಪ, ಲೇಟಾಗಿ ಬಂದೆ ಅಂತನಾ? ಎಷ್ಟು ಆಸೆಯಿಂದ ಬಂದಿದ್ದೆ ನಿಮ್ಮನ್ನು ನೋಡೋಕೆ, ನೀವು ಇರಲೇ ಇಲ್ಲ, ಕಾದು ಕಾದು ಸಾಕಾಯಿತು ನಿಮಗೆ. ಅವಳನ್ನು ಹತ್ತಿರ ಎಳೆದುಕೊಂಡು ಅವಳ ಕಿವಿಯ ಬಳಿ ಬಾಗಿ ಸಾರಿ ಅಂತ ಪಿಸುಗುಟ್ಟಿದ. ಅವನ ಬಿಸಿ ಉಸಿರಿನ ಸ್ಪರ್ಶಕ್ಕೆ ಹುಡುಗಿ ಮೈ ಬಿಗಿ ಹಿಡಿದು ನಿಂತಿದ್ದಳು. ಅವಳ ನಡು ಮೇಲಿನ ಹಿಡಿತ ಬಿಗಿ ಮಾಡಿದ್ದ ವೇದಾಂತ್, ನಿನ್ನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅವಳ ಮುಂಗುರುಳ ಸರಿಸಿ ನುಡಿದ. ಜೇಬಿನಿಂದ ಒಂದು ಚಿಕ್ಕ ಬಾಕ್ಸ್ ತೆಗೆದು ಅವಳಿಗೆ ಕೊಟ್ಟ. ಏನಿದು ನೋಡು ಅಂದಾಗ ಅದನ್ನು ತೆಗೆದು ನೋಡಿದವಳಿಗೆ ಅದರಲ್ಲಿ ಒಳೆಯುತ್ತಿದ್ದ ಚಿಕ್ಕ ಹರಳಿನ ಮೂಗುತಿ ಕಂಡಿತು. ಇದು ನಿಮಗೆ ಸೂಪರಾಗಿ ಕಾಣಿಸುತ್ತೆ, ಇದನ್ನೇ ಹಾಕು ಪ್ಲೀಸ್ ಅಂದ. ಅವಳು ಅಲ್ಲಿಯೇ ತನ್ನ ಮೂಗಿನಲ್ಲಿ ಇದ್ದಿದ್ದನ್ನು ತೆಗೆದು ಅವನ ಕೊಟ್ಟಿದ್ದನ್ನು ಹಾಕಿಕೊಂಡಳು. ವಾವ್ ಸೂಪರ್ ಅಂದವ. ಅವಳ ಮುಖವನ್ನು ಕೈಯಲ್ಲಿ ಹಿಡಿದು ಮೂಗುತಿ ಮೇಲೆ ಮುತ್ತು ಇಟ್ಟಿದ್ದ. ಒಮ್ಮೆಲೆ ಬೆಚ್ಚಿದವಳಂತೆ ಅವನೆರಡು ಕೈಗಳನ್ನು ಒಟ್ಟಿಗೆ ಹಿಡಿದಳು ಖುಷಿ. ಐ ಲವ್ ಯು ಅಂದವನು ಕಣ್ಣು ಬಿಟ್ಟು ನೋಡಲು ತನ್ನ ಎದುರಿಗೆ ಇಂಚುಗಳ ಅಂತರದಲ್ಲಿ ದೂರ ಇದ್ದವನನ್ನು ನೋಡಿ ಮಾತು ಮರೆತವಳಂತೆ ನಿಂತಿದ್ದಳು ಹುಡುಗಿ. ಏನಾದರೂ ಹೇಳು ಬಂಗಾರಿ. ಹಬ್ಬ, ಅವನ ಈ ರೀತಿಯ ಮಾತುಗಳು ಅವಳ ಹೆದೆ ಬಡಿತವನ್ನು ಜಾಸ್ತಿ ಮಾಡಿಸಿತ್ತು. ತನ್ನ ಕೆನ್ನೆಯ ಬಳಿ ಇದ್ದ ಅವನ ಅಂಗೈಗೆ ಮುತ್ತಿಟ್ಟು ಲವ್ ಯು ಅಂದಳು. ಅವಳನ್ನು ಬಿಗಿದಪ್ಪಿಕೊಂಡಿದ್ದ. ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿ ನಿಂತು ತಬ್ಬಿಕೊಳ್ಳಲು ಅವನ ಹೆಚ್ಚಾಗಿದ್ದ ಎದೆ ಬಡಿತವೇ ಕಿವಿ ಆಗಿದ್ದಳು ಖುಷಿ. ಇಬ್ಬರ ಏಕಾಂತಕ್ಕೆ ಭಂಗ ತಂದಿದ್ದು ಅವನ ಫೋನ್. ಊಟಕ್ಕೆ ಕೆಳಗೆ ಬರೋಕೆ ಹೇಳಿದ್ರು, ಹೋಗೋಣ ಬಾ ಅಂದು ಅವಳ ಕೈ ಹಿಡಿದು ಜೊತೆಗೆ ಹೆಜ್ಜೆ ಹಾಕಿದ. ಜೋಡಿಗಳು ಜೊತೆಯಲ್ಲಿ ಕುಳಿತು ಊಟ ಮಾಡುವಾಗ ಅವಳಿಗೆ ಪ್ರೀತಿಯಿಂದ ತಿನಿಸಿದ ವೇದಾಂತ್. ಅವನ ಪ್ರೀತಿಗೆ ಪ್ರತಿಕ್ಷಣ ಸೋಲುತ್ತಿದ್ದಳು ಖುಷಿ. ಎಲ್ಲ ಖುಷಿಯಿಂದ ಮಾತನಾಡುತ್ತಾ ಊಟ ಮುಗಿಸಿದರು. ಮುಂದಿನ ತಿಂಗಳು ಮದುವೆ ಅಂತ ನಿಶ್ಚಯ ಆಗಿತ್ತು. ಎಲ್ಲ ತಮ್ಮ ತಮ್ಮ ಮನೆ ಕಡೆ ಹೊರಟಿದ್ದರು. ಮನೆಗೆ ಬಂದ ಮೇಲೆ ದೊಡ್ಡವರೆಲ್ಲ ಫಂಕ್ಷನ್ಸ್ ಬಗ್ಗೆ ಮಾತಾಡಿ ಸುಸ್ತು ಆಯಿತು ಅಂತ ಹೇಳುತ್ತಿದ್ದರೆ, ಇಬ್ಬರು ಹುಡುಗರು ತಮ್ಮ ಹುಡುಗಿಯರನ್ನು ನೆನೆದು ಕಣ್ಣಲ್ಲೇ ವಿವರಿಸುತ್ತಿದ್ದರು. ಹುಡುಗಿಯರೇನು ಕಡಿಮೆ ಇರಲಿಲ್ಲ. ಕನ್ನಡಿ ಮುಂದೆ ಮುಗುತಿಯನ್ನೇ ಮುಟ್ಟಿ ಮುಟ್ಟಿ ಅದರ ಮೇಲಿದ್ದ ಅವನ ಮುತ್ತಿನ ಕಾಣಿಕೆಯನ್ನು ಆಸ್ವಾದಿಸುತ್ತಿದ್ದಳು ಖುಷಿ. ವೇದಾಂತ್ ಯಾವುದೋ ಕೇಸ್ ಫೈಲ್ ನೋಡುತ್ತಾ ಕುಳಿತಿದ್ದ. ಸಂಜಿ ಒಬ್ಬ ವ್ಯಕ್ತಿ ಜೊತೆ ಅವನ ಬಳಿ ಬರಲು ಅವರನ್ನು ನೋಡುತ್ತಾ ಯಾರಿದು ಅಂದಾಗ, ಸರ್ ನನಗೆ ಒಬ್ಬಳೆ ಮಗಳು, ಅವಳು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ನೈಟ್ ಶಿಫ್ಟ್ ಕೆಲಸಕ್ಕೆ ಅಂತ 2 ದಿನದ ಹಿಂದೆ ರಾತ್ರಿ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ಅಳುತ್ತಾ ಹೇಳಲು ಕಂಪ್ಲೇಂಟ್ ಕೊಡಬೇಕಿತ್ತು ಅಂದ ವೇದಾಂತ್. ನಾನು ಅವರ ಕಂಪನಿ ಹತ್ತಿರ ಹೋಗಿ ಕೇಳಿದೆ. ಅವಳು ಮೊನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ ಅಂದರು. ನನಗೆ ಗೊತ್ತಿರೋ ಅವಳ ಎಲ್ಲ ಗೆಳತಿಯರನ್ನು ವಿಚಾರಿಸಿದೆ. ಎಲ್ಲರೂ ಗೊತ್ತಿಲ್ಲ ಅಂತಾನೆ ಹೇಳಿದ್ದರು. ಏನು ಮಾಡೋದು ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಡೋಕೆ ಬಂದೆ. ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ನಿಮ್ಮ ಹತ್ರನೇ ಹೇಳೋಣ ಅಂತ ಬಂದೆ. ಅವರ ಫೋನ್ ನಂಬರನ್ನು ತೆಗೆದುಕೊಂಡ ವೇದಾಂತ್ ಅವರಿಗೆ ಭರವಸೆ ಕೊಟ್ಟು ಕಳುಹಿಸಿದ. ಅವರ ಜೊತೆ ಕಂಪ್ಲೇಂಟ್ ತೆಗೆದುಕೊಳ್ಳದ ಅಧಿಕಾರಿಗಳಿಗೆ ಸರಿಯಾಗಿ ಬೈದು ಅಲ್ಲಿಂದ ಅವನೇ ಖುದ್ದು ಆ ಕೇಸ್ ಕೈ ಹಾಕಿದ. ಕಂಪನಿಗೆ ಹೋಗಿ ವಿಚಾರಿಸಿ ಅಲ್ಲಿಂದ ಅವಳ ಸ್ನೇಹಿತರು ಎಲ್ಲರನ್ನು ವಿಚಾರಿಸಿ ತನಿಖೆ ಶುರು ಮಾಡಿದ. ಸರಿಯಾದ ಯಾವ ಮಾಹಿತಿಗಳು ಅವನಿಗೆ ಸಿಗಲಿಲ್ಲ. ವೇದಾಂತ್ ಆ ಕೇಸನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಗೆ ಕೈ ಹಾಕಿ ಎಲ್ಲ ಕಡೆಯಿಂದಲೂ ಪರಿಶೀಲಿಸತೊಡಗಿದ. ಇತ್ತ ಕಡೆ ಖುಷಿಗೆ ಎಕ್ಸಾಮ್ಸ್ಗಳು ಶುರುವಾಗಿತ್ತು. ಮಕ್ಕಳಿಗೆ ಇರುವಂತೆ ಲೆಕ್ಚರರ್ಗಳಿಗೂ ಅಷ್ಟೇ ಭಯ, ಟೆನ್ಷನ್ ಇರುತ್ತೆ. ಖುಷಿ ಇದಕ್ಕೆ ಹೊರತಾಗಿರಲಿಲ್ಲ. ಎಕ್ಸಾಮ್ ಮುಗಿಯುತ್ತಿದ್ದಂತೆ ಪ್ರೊಫೆಸರ್ ಹೇಳಿದ ಹಾಗೆ ಅವಳು ರಿಸೈನ್ ಮಾಡಲು ನಿರ್ಧರಿಸಿದಳು.
ಅಷ್ಟರಲ್ಲಿ ಅವಳ ಮದುವೆಯು ಇದ್ದಿದ್ದು ಅವಳು ಈ ತೀರ್ಮಾನಕ್ಕೆ ಹೊತ್ತು ನೀಡಿತು. 2 ಮನೆಯಲ್ಲಿ ಮದುವೆ ತಯಾರಿ ಜೋರಾಗಿ ಸಾಗಿತ್ತು. ರೆಸಾರ್ಟ್, ವೆಡ್ಡಿಂಗ್ ಕಾರ್ಡ್ ರೆಡಿಯಾಗಿತ್ತು. ಬಟ್ಟೆ ಒಡವೆ ತೆಗೆಯಲು ಹೋಗಬೇಕಿದ್ದ ಖುಷಿ ಎಕ್ಸಾಮ್ ಬ್ಯುಸಿಯಲ್ಲಿ ಇದ್ದ ಕಾರಣ ಅವಳು ಫ್ರೀ ಆದ ಮೇಲೆ ಬಟ್ಟೆ ತೆಗೆಯಲು ಕಾಯುತ್ತಿದ್ದರು. ಹುಡುಗಿಯ ಕೇಸ್ಗೆ ಕೈ ಹಾಕಿದ ಒಂದೇ ದಿನದಲ್ಲಿ ಅವಳ ಕುರುಹನ್ನು ಪತ್ತೆ ಹಚ್ಚಿದ ವೇದಾಂತ್. ರಾತ್ರಿ ಕೆಲಸಕ್ಕೆ ಎಂದು ಬಂದ ಹುಡುಗಿಯನ್ನು ಅವಳ ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ಬಸ್ ಸ್ಟಾಪ್ ಹತ್ತಿರ ಕ್ಯಾಬ್ಗಾಗಿ ಕಾಯುವಾಗ ಬಂದ ಕಾರು ಒಂದು ಅವಳನ್ನು ಎತ್ತಿ ಹಾಕಿಕೊಂಡು ಹೋಗಿದ್ದು ಅಲ್ಲಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್ನ CCTVಯಲ್ಲಿ ಸೆರೆಯಾಗಿತ್ತು. ಅದರಲ್ಲಿ ಕಂಡ ನಂಬರ್ ಹಾಗೂ ಗಾಡಿ ಹೋದ ಕಡೆ ಹೋದರೂ ವೇದಾಂತ್ ಮತ್ತು ಅವನ ಟೀಮ್ ಎಲ್ಲ ಟೋಲ್ ಗೇಟ್ ದಾಟಿ ಸಿಟಿಯಿಂದ ಆಚೆ ಇದ್ದ ಒಂದು ಒಂಟಿ ಮನೆ ಹತ್ತಿರ ಕಾರ್ ಇದ್ದಿದ್ದು ಕಂಡು ಹಿಡಿದವರೇ ಅಲ್ಲಿ ಸುತ್ತುವರಿದರು. ರೆಡ್ ಹ್ಯಾಂಡ್ ಆಗಿ ಅಲ್ಲಿದ್ದ 3 ಹುಡುಗರನ್ನು ಬಂಧಿಸಿದ್ದರು. ಅವರನ್ನು ವಿಚಾರಿಸಲು ಆ ಹುಡುಗಿಯನ್ನು ಬಲಾತ್ಕಾರ ಮಾಡಿ ಸಾಯಿಸಿರುವುದಾಗಿ ಹೇಳಿದರು. ಒಂದು ರೂಮ್ನಲ್ಲಿ ಇದ್ದ ಆ ಹುಡುಗಿಯ ಬಾಡಿಯನ್ನು ನೋಡಿ ವೇದಾಂತ್ನೇ ಬೆಚ್ಚಿದ. ಅಷ್ಟು ಅಮಾನುಷವಾಗಿ ವರ್ತಿಸಿ ಕೆಟ್ಟದಾಗಿ ನಡೆದುಕೊಂಡು ಸಾಯಿಸಿದ್ದರು ಪಾಪಿಗಳು. ಅವರಿಗೆ ಸರಿಯಾಗಿ ಬಾರಿಸಿ ಅವರನ್ನು ವಿಚಾರಣೆ ಮಾಡುವಾಗ ತಪ್ಪು ಒಪ್ಪಿಕೊಂಡಿದ್ದರು. ಅವರನ್ನು ಇನ್ನೇನೋ ಕೇಳುವ ಸಮಯಕ್ಕೆ ವೇದಾಂತ್ಗೆ ಖುಷಿ ಕಾಲ್ ಮಾಡಿದ್ದಳು. 2 ಬಾರಿ ಕಟ್ ಮಾಡಿದಾಗಲೂ ಮತ್ತೆ ಮಾಡಿದಾಗ ಪಿಕ್ ಮಾಡಿದವ ಸಿಡುಕಿದ್ದ. ಕಟ್ ಮಾಡ್ತಿದ್ದೀನಿ ಅಂದರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ. ಆಗಲ್ವ ನಿಂಗೆ, ನಾನು ಆಮೇಲೆ ಮಾಡ್ತೀನಿ ಅಂದು ಅವಳಿಗೂ ಮಾತನಾಡಲು ಬಿಡದೆ ಕಟ್ ಮಾಡಿದ. ಇವಾಗಲೇ ಇಷ್ಟು ಬ್ಯುಸಿ, ಇನ್ನು ಮದುವೆ ಆದಮೇಲೆ ಮುಂದೆ ಹೇಗೋ ಗೊಣಗಿ ಸುಮ್ಮನಾಗಿದ್ದಳು. ಅವರನ್ನು ಅರೆಸ್ಟ್ ಮಾಡಿ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿ ಅಲ್ಲಿಂದ ಬರುವ ಹೊತ್ತಿಗೆ ರಾತ್ರಿಯಾಗಿತ್ತು. ಹಾಸ್ಪಿಟಲ್ಗೆ PCಯನ್ನು ಬಾಡಿ ಜೊತೆ ಕಳುಹಿಸಿದ. ಇಲ್ಲಿ ಇದ್ದವರ ಬಗ್ಗೆ ವಿಚಾರಿಸಲು ಅವರಲ್ಲಿ ಒಬ್ಬ MP ಮಗ ಹಾಗೂ ಇನ್ನಿಬ್ಬರು ಉನ್ನತ ಹುದ್ದೆಯಲ್ಲಿ ಇರುವ ಮಕ್ಕಳೆಂದು ಗೊತ್ತಾದಾಗ ಇವರಿಗೆ ಏನೇ ಆದರೂ ಬೇಗ ಬೇಲ್ ಸಿಗುತ್ತೆ ಅಂತ ಅರಿತ ವೇದಾಂತ್ ಅವರ ಮೇಲೆ FIR ಹಾಕಿ ಸೆಲ್ನಲ್ಲಿ ಇರಿಸಿದ್ದ. ಅವರನ್ನು ಬಿಟ್ಟು ಆಸ್ಪತ್ರೆಗೆ ಬಂದಾಗ ಆ ಹುಡುಗಿಯ ಅಪ್ಪ ಅಮ್ಮನ ಗೋಳು ಮುಗಿಲು ಮುಟ್ಟಿತ್ತು. ಅಷ್ಟೇ ಅಲ್ಲದೆ ಈ ವಿಷಯ ನ್ಯೂಸ್ಗಳಲ್ಲಿ ಬಿಸಿ ಬಿಸಿ ಸುದ್ದಿಯಾಗಿ ಹರಿದಾಡುತ್ತಿತ್ತು. ಮಾಧ್ಯಮದ ಮುಂದೆ ಬಂದು ನಿಂತವನನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಲು ಚುಟುಕಾಗಿ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದ ವೇದಾಂತ್. ಕೈಯಲ್ಲಿ ರಿಮೋಟ್ ಹಿಡಿದು ಸೋಫಾ ಮೇಲೆ ಮುದುರಿ ಕುಳಿತಿದ್ದ ಖುಷಿ ಟಿವಿಯಲ್ಲಿ ತನ್ನವನನ್ನು ನೋಡಿ ಇದಕ್ಕೆ ಸಾಹೇಬ್ರು ಸಂಜೆ ಹಾಗೆ ಸಿಡುಕಿದ್ದು ಅಂತ ಅಂದುಕೊಂಡವಳೆ ಅವನು ಮಾಡಿದ ಕೆಲಸಕ್ಕೆ ಮನಸ್ಸಲ್ಲೇ ಮೆಚ್ಚುಗೆ ಸೂಚಿಸಿದ್ದಳು. ವೇದಾಂತ್ ಸ್ಟೇಷನ್, ಹಾಸ್ಪಿಟಲ್ ಅಂತ ಓಡಾಡಿ ತುಂಬ ಹೊತ್ತಿಗೆ ಮನೆಗೆ ಬಂದಿದ್ದ. ಅವನು ಮನೆಗೆ ಬಂದಾಗ ಆಗಲೇ ಮಧ್ಯರಾತ್ರಿ ಸಮೀಪ ಆಗಿತ್ತು. ಅವನು ಬಂದಿದ್ದು ಗೊತ್ತಾಗಿ ಅವನಿಗೆ ಊಟಕ್ಕೆ ರೂಮ್ಗೆ ತಂದಳು ಬಿಂದು. ಅತ್ತಿಗೆ, ನೀವು ಯಾಕೆ ತಂದ್ರಿ? ನಾನೇ ಇಟ್ಕೊಂಡು ಊಟ ಮಾಡ್ತಿದ್ದೆ. ವೇದ, ನೀನು ಇವತ್ತು ಲೇಟಾಗಿ ಬರ್ತೀಯಾ? ಬಂದ್ರು ಊಟ ಮಾಡಲ್ಲ ಅಂತ ನಾನೇ ಎಲ್ಲರನ್ನು ಮಲಗಿಸಿ ನಿಂಗೆ ಕಾಯ್ತಿದ್ದೆ. TV ನೋಡಿದ್ವಿ. ಪಾಪ ಕಣೋ ಹುಡುಗಿ. ಹೌದು ಅತ್ತಿಗೆ, ನಂಗಂತೂ ಅದೆಲ್ಲ ನೋಡಿ ತುಂಬ ಹಿಂಸೆ ಆಗೋಯ್ತು. ಪಾಪ ಅವರ ಅಪ್ಪ ಅಮ್ಮ ಅವರ ಗೋಳು ನೋಡೋಕೆ ಆಗಲಿಲ್ಲ. ಆ ಬೇವರ್ಸಿಗಳಿಗೆ ನಾಳೆ ಕೋರ್ಟ್ ಇದೆ. ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ ನನಗೆ ಸಮಾಧಾನ ಇಲ್ಲ. ಅವರಿಗೆ ಶಿಕ್ಷೆ ಆಗುತ್ತೆ ಬಿಡು. ಹೇಗಿದ್ರು ನಿಮ್ಮ ಹತ್ರ ಸಾಕ್ಷಿ ಇದೆ ಅಲ್ವಾ? ಏನೇ ಸಾಕ್ಷಿ ಇದ್ರೂ ಅವರಪ್ಪರಿಗೆ ಇರೋ ಪವರ್ನಿಂದ ಬೇಗ ಆಚೆ ಬರ್ತಾರೆ. ಊಟ ಮಾಡು. ನಾನು ಮಾಡ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಸರಿ ಅಂದು ಅವಳು ಹೋದಳು. ಶವರ್ ಕೆಳಗೆ ಮೈ ಒಡ್ಡಿ ನಿಂತವನ ತಲೆ ತುಂಬ ಆ ಹುಡುಗಿಯದ್ದೇ ಮುಖ ಬರಲು ಕೈ ಮುಷ್ಟಿ ಕಟ್ಟಿ ದವಡೆ ಬಿಗಿದಿದ್ದ. ಹೊರಗೆ ಬಂದು ಅವನ ಫೋನ್ ನೋಡಲು ಎಂಗೇಜ್ಮೆಂಟ್ನಲ್ಲಿ ತೆಗೆದಿದ್ದ ಫೋಟೋವನ್ನು ಅವನ ವಾಲ್ಪೇಪರ್ನಲ್ಲಿ ನೋಡುತ್ತಿದ್ದ ಹಾಗೆ ಖುಷಿ ನೆನಪಾಗಿದ್ದಳು. ಕೋಪದಲ್ಲಿ ಸಿಡುಕಿದೆ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ ಅನ್ಸುತ್ತೆ ಅಂದುಕೊಂಡವ ಸಾರಿ ಬಂಗಾರಿ ಅಂತ ಮೆಸೇಜ್ ಕಳಿಸಿ ಅವಳ ಫೋಟೋಗೆ ಮುತ್ತಿಟ್ಟು ಊಟ ಮಾಡದೆ ಮಲಗಿದ್ದ. ಮರುದಿನ ಅವರು ರೆಡಿಯಾಗಿ ಹೊರಗೆ ಬಂದವನಿಗೆ ಮತ್ತೆ ಫೋನ್ ಮಾಡಿದಳು ಖುಷಿ. ಹೇಳು ಬಂಗಾರಿ. ಅಬ್ಬಾ, ಇವಾಗಲೂ ಇಲ್ಲಿ ಕೋಪ ಮಾಡಿಕೊಂಡು ಸಿಡುಕ್ತೀರೋ ಅಂತ ಭಯಪಟ್ಟಿದ್ದೆ. ನಮ್ಮ ಹುಡುಗಿಗೆ ಭಯ ಆಗುತ್ತಾ? ಹಾಗೆ ಸಿಡ್ಕಿದ್ರೆ ಭಯ ಆಗದೆ ಇರುತ್ತಾ? ಸಾರಿ ಕಣೋ, ನೆನ್ನೆ ತುಂಬ ಬ್ಯುಸಿ ಇದ್ದೆ, ಅದಕ್ಕೆ
ಗೊತ್ತಾಯಿತು, ಟಿ ವಿ ನೋಡಿದೆ. ಇವಾಗ ಕೋರ್ಟ್ಗೆ ಹೋಗಬೇಕು ಬಂಗಾರಿ. ಬ್ಯುಸಿ ಇದ್ದೀನಿ, ಫೋನ್ ಇಡು ಅಂತಿದ್ದೀರಾ? ಹೇ ಇಲ್ಲ, ಹೇಳ್ದೆ ಅಷ್ಟೇ. ನಿಮ್ಮ ಎಕ್ಸಾಮ್ ಮುಗೀತಾ? ಮನೆಯಲ್ಲಿ ಬಟ್ಟೆ ತರೋಕ್ಕೆ ಹೋಗಬೇಕು ಅಂತಿದ್ರು. ನಾಳೆ ಒಂದು ದಿನ ಕಾಲೇಜ್ಗೆ ಹೋಗಬೇಕು. ನೀವು ಬರ್ತೀರಾ ಬಟ್ಟೆ ತೆಗಿಯೋಕೆ? ಅಯ್ಯೋ ಇಲ್ಲಮ್ಮ, ನಾನಂತೂ ಬರೋದೇ ಇಲ್ಲ. ಯಾಕೆ? ಹೆಣ್ಣು ಮಕ್ಕಳ ಜೊತೆ ಯಾರಾದರೂ ಶಾಪಿಂಗ್ ಹೋಗ್ತಾರಾ? ಅದು ಮದುವೆ ಬಟ್ಟೆಗೆ. ನಮ್ಮ ಅರ್ಧ ಜೀವ ಅಲ್ಲೇ ಹೋಗಿರುತ್ತೆ. ಹಾಗೇನಿಲ್ಲ. ಗೊತ್ತಿದೆ. ಸರಿ, ಆವಾಗ ಬರೋದು ಬೇಡ. ಇವಾಗ ಸಿಗೋಕೆ ಆಗುತ್ತಾ? ಇವಾಗ ಯಾಕೆ? ಅದು ಸುಮ್ಮನೆ ನೋಡಬೇಕು ಅನ್ನಿಸ್ತು. ಇವತ್ತು ಆಗಲ್ಲ ಬಂಗಾರಿ, ನಾಳೆ. ಸರಿ ಅಂದು ಮಾತಾಡಿ ಫೋನ್ ಇಟ್ಟಳು. ಅವನು ತನ್ನ ಕೆಲಸಕ್ಕೆ ಹೋದ. ಅಲ್ಲಿಂದ ಅವರನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲು. ಕೋರ್ಟ್ ಮತ್ತಷ್ಟು ಸಾಕ್ಷಿಗಳನ್ನು ಕೇಳಿತು. ಅವರನ್ನು ಕರೆದುಕೊಂಡು ಬರುವಾಗ ಒಬ್ಬ ಕಾಣದೆ ಇಟ್ಟುಕೊಂಡಿದ್ದ ತನ್ನ ಕೈಯಲ್ಲಿದ್ದ ಚಾಕುವನ್ನು ಕಾನ್ಸ್ಟೇಬಲ್ ಒಬ್ಬರ ಕೈಗೆ ಹಾಕಿ ತಪ್ಪಿಸಿಕೊಂಡು ಹೋಗಲು ನೋಡಿದಾಗ ಆ ಇಬ್ಬರು ಆರೋಪಿಗಳ ಎನ್ಕೌಂಟರ್ ಮಾಡಿದ್ದ ವೇದಾಂತ್. ಇನ್ನೊಬ್ಬ ಅಲ್ಲಿ ಬಿದ್ದಿದ್ದ ಚಾಕು ತೆಗೆದು ವೇದಾಂತ್ ಕಡೆ ಬೀಸಿ ಎಸೆದಿದ್ದ. ಅದು ವೇದಾಂತ್ನ ಕೈಗೆ ಹೋಗಿತ್ತು. ನೋವಿನಿಂದ ಕೈ ಹಿಡಿದ ವೇದಾಂತ್ ಸಂಜೀವ್ ಇನ್ನೊಬ್ಬನನ್ನು ಸಾಯಿಸಿದ್ದ. ಇದು ಎಲ್ಲ ಕಡೆ ಬ್ರೇಕಿಂಗ್ ಸುದ್ದಿಯಾಗಿ ಹರಿದಾಡಿತ್ತು. ವೇದಾಂತ್ನನ್ನು ಕಾನ್ಸ್ಟೇಬಲ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದರು. ಖುಷಿ ಎಕ್ಸಾಮ್ಸ್ ಮುಗಿಸಿ ಪೂರ್ಣಿ ಜೊತೆ ಮಾತನಾಡುತ್ತಾ ಬರುತ್ತಿರಲು ಅಲ್ಲಿಗೆ ಬಂದಿದ್ದ ರಿಷಿ. ಅವನನ್ನು ನೋಡಿ ಹತ್ತಿರ ಹೋಗಿ ಮಾತನಾಡಿಸಿದರು. ನೀವು ಈ ಕಡೆ? ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ಹಾಗೆ ನಿಮ್ಮನ್ನು ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದೆ ಹತ್ತಿಗೆ. ಚೆನ್ನಾಗಿದ್ದೀರಾ? ನೀವು? ಸೂಪರ್ ಅಂದವಾ. ಅದು ಇದು ಮಾತನಾಡುತ್ತಾ ಆಗಾಗ ಪೂರ್ಣಿಯನ್ನು ನೋಡುತ್ತಿದ್ದ. ಅತ್ತಿಗೆ ಕಾಫಿ ಅಂದ. 5 ಮಿನಿಟ್ಸ್ ಬಂದೆ ಅಂದು ಪ್ರೊಫೆಸರ್ ಆಫೀಸ್ ಕಡೆ ಹೋದಳು ಖುಷಿ. ಪೂರ್ಣಿ ಬಳಿ ಮಾತನಾಡಲು ಬಂದವನಿಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು. ಏನ್ರಿ ಮಾತಾಡ್ಸಲ್ವಾ? ಹೇಳಿ ಅಂದಳು. ಅವಳ ಕಡೆ ತನ್ನ ಕಾರ್ಡ್ ಕೊಟ್ಟಿದ್ದ. ಇದು ಯಾಕೆ? ಫ್ರೀ ಇದ್ದಾಗ ಫೋನ್ ಮಾಡೋಕೆ. ಖುಷಿಗೆ ಗೊತ್ತಾದರೆ ಏನಾಗುತ್ತೆ? ಪ್ಲೀಸ್ ಮಾಡ್ತೀರಾ ಅಲ್ವಾ? ನಿಮಗೆ ನಾನು? ಅವಳು ಅವನ ಮುಖ ನೋಡಲು. ಒಬ್ಬ ಫ್ರೆಂಡ್ ಅಂದ್ಕೊಳ್ಳಿ ಅಂದು ಮಾತು ಬದಲಿಸಿದ. ಓಕೆ ಅಂದ ಸುಮ್ಮನಾದಳು. ಖುಷಿ ಪ್ರೊಫೆಸರ್ಗೆ ರಿಸೈನ್ ಲೆಟರ್ ಕೊಟ್ಟು 1-2 ದಿನ ಕೆಲಸ ಇದೆ, ಬಂದು ಮುಗಿಸಿ ಹೋಗ್ತೀನಿ ಸರ್. ಪರವಾಗಿಲ್ಲ, ಇನ್ಮೇಲೆ ಬನ್ನಿ ಮಿಸ್ ಖುಷಿ. ನೀವು ಮದುವೆ ಆಗ್ತಿರೋದು DCP ಅವರನ್ನ ಅಲ್ವಾ? ಏನು ಪ್ರಾಬ್ಲಮ್ ಆದರೂ ಅವರ ಜೊತೆಗೆ ಇರ್ತಾರೆ. ಸಾರಿ ಸರ್, ನಾನು ಮದುವೆ ಆದಮೇಲೆ ಕೆಲಸಕ್ಕೆ ಬರಲ್ಲ. ಇಲ್ಲ ಮೇಡಮ್, ಇನ್ನೊಮ್ಮೆ ಯೋಚಿಸಿ. ನಿಮ್ಮಂಥ ಟೀಚರ್ನ ನಮ್ಮ ಕಾಲೇಜ್ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂದಾಗ ಅವಳು ವೇದಾಂತ್ನನ್ನು ಕೇಳಿ ಹೇಳುವುದಾಗಿ ಹೇಳಿ ಬಂದಿದ್ದಳು. ರಿಷಿ ಜೊತೆ ಇಬ್ಬರು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮದುವೆ ತಯಾರಿ ಬಗ್ಗೆ ಮಾತಾಡಿ ಮನೆಗೆ ತೆರಳಿದ್ದರು. ರಿಷಿ ಬಂದ ಕೆಲಸ ಆಗಿತ್ತು. ಅವನು ರೆಸ್ಟೋರೆಂಟ್ ಕಡೆ ಹೋಗಿದ್ದ. ಮನೆಗೆ ಬಂದ ಖುಷಿ ಟಿವಿ ಹಾಕಲು ನ್ಯೂಸ್ ಚಾನಲ್ ತುಂಬ ಎನ್ಕೌಂಟರ್ದೆ ಸುದ್ದಿ. ಅದರಲ್ಲೂ ವೇದಾಂತ್ಗೆ ಚಾಕು ಹಾಕಿರೋದನ್ನು ಎಳೆದು ತೋರಿಸುತ್ತಿದ್ದರು. ಖುಷಿ ಹೃದಯ ನೊಂದಿತ್ತು. ತನ್ನ ಅಪ್ಪ ಅಮ್ಮನ ಜೊತೆ ಅವನಿದ್ದ ಹಾಸ್ಪಿಟಲ್ಗೆ ಹೋದಳು. ಹೊರಗಡೆ ಜನ, ಪೊಲೀಸ್, ಮೀಡಿಯಾ ಅಂತ ತುಂಬಿತ್ತು. ವೇದಾಂತ್ ಇರುವಲ್ಲಿಗೆ ಬಂದಾಗ ಅವನ ಮನೆಯವರೆಲ್ಲ ನೆರೆದಿದ್ದರು. ಮುಂದುವರೆಯುವುದು. ಸ್ನೇಹಿತರೆ, ಕತೆ ನಿಮಗೆ ಇಷ್ಟ ಹೋಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಮಾನಸಿಕ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.